ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ನನ್ನ ಹೆಸರು ಶ್ರೀನಾಥ್ ನಾಯ್ಕೋಡಿ ಅಂತ. ಊರು ಸರ? ಊರು ಮಾರ್ಚ್ನಳ್ಳಿ ರೀ. ಮಾರ್ಚ್ನಳ್ಳಿ ಸರ್. ಇದು ಕಬ್ಬು ಎಷ್ಟು ಎಕರೆ ಸರ್? ಇದು ಈ ಕಬ್ಬು 2 ಎಕರೆ ಇದೆ. 2 ಎಕರೆ ಸರ್. ಈ ಕಬ್ಬಿಗೆ ಯಾವ್ಯಾವ ಔಷಧಗಳನ್ನು ನೀವು ಡ್ರಂಚ್ ಮಾಡಿ ಸರ್, ಸ್ವಲ್ಪ ಮಾಹಿತಿ ಕೊಡ್ರಿ. ನಮ್ಮ ಹೊಲದ ಪಕ್ಕದಲ್ಲಿ ಇದು ಭಾಷೆ ಅವ್ರು ಹೇಳಿದ್ದು ಸ್ವಲ್ಪ ಪ್ರಾಡಕ್ಟ್ಗಳು ಏನೇನದ ಅದು ಮಾಡಿಸ್ಬೇಕು ಸರ್. ನಮಸ್ಕಾರ ಭಾಷೆ ಸರ್. ಸರ್ ನಮಸ್ಕಾರ ಸರ್. ಈ ಕಬ್ಬಿಗೆ ಏನೇನು ಡ್ರಂಚ್ ಮಾಡಿರಿ ಸರ್? ಸರ್ ನಾವು ಶುರುವಿಗೆ ಸರ ಈ ಕಬ್ಬಿಗೆ ಜಿಂಕ್ ಮತ್ತು ವ್ಯಾಮ ಡ್ರಂಚ್ ಮಾಡಿವಿ ಸರ. ಜಿಂಕ ಮತ್ತು ವ್ಯಾಮ ಡ್ರಂಚ್ ಮಾಡಿರಿ ಸರ್. ಹಾಂ ರೀ ಸರ್. ಡ್ರಂಚ್ ಮಾಡೋಕ್ಕಿಂತ ಮೊದಲು ಕಬ್ಬು ಎಷ್ಟಿತ್ತು ಸರ್? ಕಬ್ಬು ಮೊದಲು ಸಣ್ಣದಿತ್ತು ಸರ್. ಸಣ್ಣದಿತ್ತು. ಈಗ ಯಾವ ರೀತಿ ಬಂದ ಸರ್? ಈ ಸದ ಕಬ್ಬು ಚಂದ ಅನ್ಸೈತ್ರಿ ಸರ. ಮತ್ತು ಗಡ್ಡು ಬಿಡದೈತ್ರಿ, ಕಬ್ಬನು ಬೆಳೆದೈತ್ರಿ ಸರ. ಭೂಮಿನೂ ಮೆತ್ತಾಗೈತಿ, ಕಬ್ಬನು ನಮ್ಗೆ ಚಂದ ಅನ್ಸದ್ರಿ. ಚಂದ ಅನ್ಸದ್ರಿ. ಸ್ವಲ್ಪ ಕಬ್ಬು ತೋರಿಸ್ರಲ್ಲ ಹೆಂಗಾಗ್ಯದ್ರಿ ನೋಡ್ರಿ ಸರ, ಮೊದಲ ನಾವು ಬಳಸಾಕಿತ್ ಮೊದಲ್ರಿ ಸರ ಕಬ್ಬು ಗಡ್ಡಿ ಪಿಡ್ಡಿ ಹೊಡೆದಿತ್ತಿಲ್ರಿ. ಈಗ ಬಳಸೋದ್ರಿಂದ ಗಡ್ಡು ಹೊಡೆದಾದ್ರಿ, ಕಬ್ಬನು ಎಕ್ದಮ್ ಚಂದ ಕಾಣಿಸತೈತ್ರಿ. ಮರಿ ಸಂಖ್ಯೆನೂ ಹೆಚ್ಚಾಗ್ಯಾವ. ಮರಿ ಸಂಖ್ಯೆನೂ ಹೆಚ್ಚು. ಹೆಚ್ಚು ರೈತರು ಬಳಸೋದ್ರ ಅನುಕೂಲ ಆಗ್ತದೆ ರೀ. ಹಾಂ ರೀ. ಧನ್ಯವಾದ ಸರ್. ನಮಸ್ಕಾರ.